ತಾಡು ನಂದಿನಿಯವ್ರ ಮನೆಗಾರ ಹೋಗ್ಬಿಟ್ಟು ಬಟ್ಟೆಯ ಒಲೆ ಕೊಟ್ಟಿಲ್ವಲ್ಲ ರೌಕೆಯ ಒಲೆಕ್ಕೆ ಕೊಡೋಕ್ಕೆ ಒಂದು ಯಾವ್ದಾದ್ರು ರೌಕೆ ಹತ್ತಿ ರೌಕೆ ಇಸ್ಕೊಬಂದ್ಬಿಟ್ಟು ಒಲೆ ಕೊಟ್ಬಿಡ್ತೀನಂತೆ. ಕರೆದ್ರೂ ನೀವೇ ಹೋಗಿ ಅಂತ ಕೂತದೆ ಇನ್ನೂ ಅದು ಏನು ಮಾಡೋದು ಗೊತ್ತಿಲ್ಲ. ಒಂದ್ಸಲ ಅವಳು ನೋಡ್ಕೊ ಬಂದಂಗೆ ಆಯ್ತದೆ. ಯಾವ್ದು ಕರೆದ್ರೂ ನೀವೇ ಹೋಗಿ ಅನ್ನೋದೇ ಆಯಿತು. ಇನ್ನೂ ಆಗಲಿಂದ ಬರೀ ಒಂದು ದಿವಸ ಇವನ ಜೊತೆ ಹೋಯ್ತು ಅಪ್ಪ, ನಮ್ಮ ಸೂರಿ ಜೊತೆ. ಆಮೇಲೆ ಇನ್ನು ಎತ್ತಕ್ಕೂ ಬರನೇ ಇಲ್ಲ, ಮದುವೆಗೆ ಬಟ್ಟೆ ತರಕ್ಕೂ ಬರಲಿಲ್ಲ, ಯಾತಿಗೂ ಬರಲಿಲ್ಲ. ನೀವೇ ಹೋಗಿ ಅಂತದೆ. ಇಲ್ಲ ನಮ್ಮ ಜೊತೆ ಕೆಂದಕ್ಕೆ ಐತಲ್ವೋ ಎಂದ ಸೂರಿ ನನ್ನ ಜೊತೆ ಚೆನ್ನಾಗಿ ಅದೇ ಕಣವ, ಚೆನ್ನಾಗವಳೆ ನಂದಿನಿ ಅಂತ ಅಂದ. ಇರಲಿ ಅವ್ರ ಜೊತೆ ಚೆನ್ನಾಗಿ. ನಾನು ಕರೆದ್ರೆ ಇಲ್ಲ ಕಣ್ಣು ಚೆನ್ನಾಗೇ ಮಾತಾಡ್ತದೆ, ಅರೆ ಕರೆದ್ರೆ ಬರಲ್ವಲ್ಲ ಇನ್ನು. ತಾಳು ಯಾವುದಕ್ಕೆ ಹೋಗ್ಬಿಟ್ಟು ಒಂದ್ಸಲಿ ಮನೆಯಲ್ಲಿ ಹೋಗಿ ನೋಡ್ಕೊಬರಕಾಯ್ತದೆ. ಸೂರಿಗರ್ವೆ ಫೋನ್ ಮಾಡಿಬಿಟ್ಟು ಹೇಳ್ಬಿಟ್ಟು ಹೋಯ್ತೀನಿ. ಆಮೇಲೆ ಬಂದ್ಬಿಟ್ಟು ಹುಡ್ಕಾಡ್ತಾನೆ, ಹೇಳ್ಬಿಟ್ಟು ಹೋಯ್ತು. ಟ್ರೈನ್ 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 ಟ್ರೈನ್. ಹಲೋ ಅಮ್ಮ. ಊಟ ಮಾಡ್ದಪ್ಪ ಸೂರಿ? ಇಲ್ಲಮ್ಮ, ಇನ್ನು ಸ್ವಲ್ಪ ಕೆಲಸ ಐತೆ, ಅದನ್ನ ಮುಗಿಸ್ಬಿಟ್ಟು ಮಾಡೋಣ ಅಂತ ಸುಮ್ಮನಾಗಿದ್ದೆ ಅಮ್ಮ. ನಿಮ್ದಾಯ್ತಾ ಊಟ? ಇಲ್ಲ ಕಣಪ್ಪ, ನಂದು ಆಗಿಲ್ಲ. ಅಮ್ಮ ಏನು ಕಾಲ್ ಮಾಡಿದ್ದು? ಅದೇ ಕಣಪ್ಪ, ನಂದಿನಿ ಅವ್ರ ಮನೆಗೆ ಹೋಗಿದ್ದು ಬರೋದ ಅಂತ. ಏನಾಯ್ತಮ್ಮ, ಯಾಕೆ? ಅಯ್ಯೋ ಅದು ಏನಂದ್ರಪ್ಪ, ಅದೇ ಮದುವೆಗೆ ಸೀರೆ ಕೊಟ್ಟಿವಲ್ಲ, ಸೀರೆ ತಗೊಬಂದಿವಲ್ಲ, ಅದಕ್ಕೆ ಯಾವ ಥರ ಬೇಕು ರೌಕೆ ಹೊಲ್ಸ್ಕೊಬರಕಾಯ್ತದೆ. ಕೇಳ್ಕೊಂಡು ಅಳತೆ ತಗೊಂಡು ಬರೋದ ಅಂದ್ಬಿಟ್ಟು ಹಂಗೆ ಹೋಯ್ತಾನೆ ಕಣಪ್ಪ. ಎಲ್ಲಮ್ಮ ಅವ್ರನ್ನೇ ಕರೆದಿದ್ರೆ ಆಗ್ತಿತ್ತಲ್ವಾ? ಇಲ್ಲಾಂದಿದ್ರೆ ಅವ್ರನ್ನೇ ಫೋನ್ ಮಾಡಿ ಕರೆದ್ಬಿಟ್ಟು ಟೈಲರ್ ಶಾಪ್ಗೆ ಹೋಗಿ ಅವ್ರಿಗೆ ಯಾವ ಥರ ಬೇಕಾ ಥರದ ಮಾಡ್ಬೋದಿತ್ತಲ್ವಾ? ಸುಮ್ಮನೆ ಯಾಕಷ್ಟು ರಿಸ್ಕ್ ತಗೊಂತೀರಾ? ಫೋನ್ ಮಾಡಿ ಹೇಳಿದ್ರೆ ಅವರೇ ಬರ್ತಾರೆ, ಇಲ್ಲ ಅವರೇ ಹೇಳ್ತಾರೆ ಬಿಡಿ. ಇಲ್ಲ ನಾನು ಡ್ರಾಪ್ ಮಾಡಲ ನಿಮ್ಮನ್ನ? ಸೂರಿ ಬೇಡಕತ್ತೆ, ನಿನ್ನ ಕೆಲಸ ಮಾಡು, ನಾನು ಹೋಗಿದ್ದು ಬರ್ತೀನಂತೆ. ನೀನು ಆರಾಮ ಕೆಲಸ ಮಾಡಪ್ಪ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ, ಹೋಗಿ ಬರ್ತೀನಂತೆ. ನಾನುವೇ ಹೆಟ್ಟಿಲ್ ಕೂತೀವನಲ್ಲ, ನಾನೇನು ಮಾಡಾನೆ? ಇನ್ನೂ ರೌಕೆ ಒಲೆಗೆ ಬೇರೆ ಕೊಟ್ಟಿಲ್ಲ, ಅದಕ್ಕೆ ಒಲೆ ಕೊಟ್ಬಿಡಕಾಯ್ತದೆ. ಸುಮ್ಮನೆ ಅವ್ರಿಗೆ ಇಷ್ಟ ಬಂದಂಗೆ ಹೊಲ್ಸ್ಕೊಳ್ಳಿ ಅಲ್ವಾ? ಸೀರೆ ತರಕ್ಕೆ ಬವ್ವ ಅಂದಿದ್ದಕ್ಕೆ ನನಗೆ ಸೀರೆ ಗಿರೆ ಗೊತ್ತಾಯ್ತಿಲ್ಲ, ಸೀರೆ ಬಗ್ಗೆ ನನಗೆ ಗೊತ್ತಿಲ್ಲ, ನೀವೇ ಹೋಗಿ ತನ್ನಿ ಅಂತ ಅಂತು. ಅದಕ್ಕೆ ಮದುವೆ ಸೀರೆ ಹೋಗಿ ತಂದೀವಿ. ರೌಕೆನಾರು ಉಟ್ಕೊಳ್ಳೋರ್ನಾರು ಕೇಳ್ಕೊಂಡು ಹೊಲ್ಸ್ಕೋಬೇಕು ಅಲ್ವಾ? ಸುಮ್ಮನೆ ಹೆಂಗೆ ಹೊಲ್ಸ್ಬಿಟ್ರೆ ಅನ್ಯಾಯ ಆಗೋಯ್ತದೆ. ದೊಡ್ಡ ಸೀರೆಯ ಸುಮ್ಮನೆ ಕಾಸು ಬಕ್ಕರೆ ಬಿಡ ಎಣ್ಣೆ ಇರ್ತದಲ್ಲ, ಉಟ್ಕೊಳ್ಳೋರು ಹೆಚ್ಕಡೆಗೆ ಹೊಲ್ಸ್ಕೊಂಡು ಉಟ್ಕೋಬೇಕು ಅಂತ ಕಣಪ್ಪ. ಸರಿ ಅಮ್ಮ, ನೀವು ಹೇಗೆ ಹೇಳ್ತೀರೋ ಹಾಗೆ. ಸರಿ ಕಣಪ್ಪ. ಮತ್ತೆ ಅದಕ್ಕೆ ಒಂದು ಮಾತು ತಿಳಿಸ್ಬಿಡಕಾಯ್ತದೆ ಸೂರಿಗೆ ಅಂದ್ಬಿಟ್ಟು ಹಾಗೆ ಫೋನ್ ಮಾಡಿದ್ದು. ಆಮೇಲೆ ಕೆಲಸ ಮಾಡುವಂತೆ ಅಪ್ಪ, ಊಟ ಮಾಡ್ಕೊ ನೀನು. ಸರಿ ಅಮ್ಮ. ಅಲ್ಲ ಇದ್ದಕ್ಕಿದ್ದಂಗೆ ಹೇಳುವಿಲ್ಲ ಕೇಳುವಿಲ್ಲ, ದಿಢೀರ್ನೆ ಪ್ರತ್ಯಕ್ಷ ಆಗ್ಬಿಟ್ಟಿದ್ದೀರಲ್ಲ. ಹಾಲು ಕುಡ್ಕೊಳ್ಳಿ ಪಟಪಟ್ಟಿ ತಿನ್ಕೊಳ್ಳಿ ಬಾಳೆಲ್ಲ. ಟೀ ಕಾಫಿ ಬೇಡ ಅಂದ್ರಲ್ಲ, ಅದಕ್ಕೆ ಹಾಲ್ನಾರು ಕುಡ್ದಾರೆ ಅಂದ್ಬಿಟ್ಟು ಹಂಗೆ ಕಾಯಿಸ್ತೆ ಕತೆ. ಏನು ಬಿಗ್ರೆ ಸಮಾಚಾರ? ನೀವೇ ಹೇಳ್ಬೇಕು, ಎಲ್ಲನೂ ನೀವೇ ಹೇಳ್ಬೇಕು. ಅದೇ ಸೀರೆ ತಗೊಳಕ್ಕೂ ಬಂದಿಲ್ಲ ನಂದಿನಿ, ಶಾಪಿಂಗ್ಗೆ ಅವತ್ತೇ ಹೋಗಿವಲ್ಲ ಸಾಕು, ಸೂರ್ಯನ ಜೊತೆ ತಂದರು ಅಂತು. ಅದಕ್ಕೆ ನೀವು ಅಂದ್ರಲ್ಲ ಹೋಗಿ ಸೀರೆ ನೀವೇ ತಗೊಬನ್ನಿ ಅಂತಾಗಿ, ಅವಳಿಗೆ ಸೀರೆ ಚೆನ್ನಾಗಿ ಆಯ್ಕೆ ಮಾಡಕ್ಕೆ ಬರೋಕ್ಕಿಲ್ಲ ಅಂತ ಅದಕ್ಕೆ ಸೀರೆ ತಗೊಬಂದೀವಿ. ರೌಕೆ ಒಲೆಗೆ ಎಂಥದ್ದು ರೌಕೆ ಬೇಕು, ಯಾವ ಥರದ್ದು ಬೇಕು, ಆಮೇಲೆ ಹಳ್ತದ ಒಂದು ಈಸ್ಕ ಹೊಟ್ಟೋಗದ ಒಲೆಯಕ್ಕೆ ಅಂದ್ಬಿಟ್ಟು ಹಂಗೆ ಬಂದಿದ್ದು. ಸುಮ್ಮನೆ ಬರ್ತವೆ ರೆಡಿಮೇಡ್ಗಳು, ಚೆನ್ನಾಗಿರೋಕ್ಕಿಲ್ಲ. ಸೀರೆಗೆ ತಕ್ಕಂಗೆ ಮದುವೆಗೆ ಹೊಸ ಉಳಿಸ್ಕೊಂಡ್ರೆ ಚಂದ ಅಲ್ವಾ ಹೊಲ್ಸ್ಕೊಂಡ್ರೆ? ಅದಕ್ಕೆ ಕರ್ಕೊಗ್ಬಿಟ್ಟು ಅಂಗಡಿಗೆ ಯಾವ ಥರದ್ದು ಬೇಕು ಅವ್ರು ಅಂಗಡಿಯವ್ರಿಗೆ ಹೇಳಿದ್ರೆ ಹೊಲ್ಕೊಡ್ತಾರೆ ಅಂದ್ಬಿಟ್ಟು ಹಂಗೆ ಕೇಳ್ಕೊಬೋದ ಅನ್ಕೊಂಡು ಕರ್ಕೊ ಬಂದಿದ್ರು ಒಬ್ಬನೇ. ನಾನು ಒಬ್ಬಳೇ ಬಂದೆ. ನಿಮ್ಮ ಮಗ ಅವ್ರು ಬರ್ಲಿಲ್ವಾ? ಅಯ್ಯೋ ಅವನು ಕೆಲ್ಸಕ್ಕೆ ಹೋಗಿದ್ದ, ಅದಕ್ಕೆ ನಾನು ಹಿಂಗಿರು ಮನೇಲಿ ಇದ್ನೆಲ್ಲ ಒಮ್ಮೆ ಕೇಳ್ಕೊಬಂದ್ಬಿಡೋಕಾಯ್ತದೆ. ಮದುವೆ ಬೇರೆ ಹತ್ರದ್ರದಲ್ಲ ಐತಲ್ಲ, ಒಲೆ ಕೊಟ್ಟರೆ ಪಟಪಟ್ಟನ ಹೊಲ್ಕೊಡ್ತಾರೆ. ಒಂದು 3 ದಿವಸ ಬೆಳಗ್ಗೆ ಒಲೆಗೆ ಚೆನ್ನಾಗಿ ಹೊಲಿತೀವಿ ಅಂದರೆ ಸ್ವಲ್ಪ ದಿವಸ ಬೇಕು. ಅವರು ಅದು ಇದು ಡಿಜೈನ್ ಎಲ್ಲ ಮಡ್ಗೊಲೆಕ್ಕೆ. ಅದಕ್ಕೆ ನಂದಿನಿಯಲ್ಲಿ ಕೂತು ಕಾಡ್ತಾನೆ ಇಲ್ಲ, ಆಯಿತು ಇನ್ನೂ ಸದ್ಯ ಇಲ್ವಲ್ಲ, ಏನು ಮಾಡ್ತಾವಳ ಒಳಗಡೆ? ಈ ಕಪ್ಪಿ ಮುಂಡೆ ಎತ್ಕೊಂಡು ಚೂರಾರು ಗೊತ್ತಾಗಬಾರ್ದ? ಸೂರ್ಯರು ಹೋಗಿ ಬಂದವರು ಮುಂದಿನ ಮತ್ತೆ ಆಗೋರು ಬಂದವರು ಒಂಚೂರು ಮಾತಾಡ್ಸದ ತಂದನೆಯ ಕೋಣೆ ಒಳಗೆ ಸೇರ್ಕೊಂಡು ಏನು ಮಾಡ್ತಾ ಕೂತಿದ್ದಾಳೆ ಇವರು? ಕೋಣೆ ಒಳಗೆ ಸೇರ್ಕೊಂಡು ಗೊತ್ತಾಯ್ಕಿಲ್ವಾ? ಏನು ಅನ್ಕೊಳಕಿಲ್ಲ ಇವರು, ಏನು ಅನ್ಕೊಳಕಿಲ್ಲ. ಹಾಳು ಮಾಡಿ ಕೆಡ್ಬಿಡ್ತಾಳೆ, ಹಾಳು ಮಾಡಿ ಅದ್ರ ಮುಂದೆ ಹೇಳಿದ ಮಾತು ಕೇಳಕಿಲ್ಲ, ಕಥೆನ ಕೇಳಕಿಲ್ಲ. ಏನು ಇಲ್ಲ ತಗೋಗಿ ಏನು ತಗೋಗಿ 5,000ಗೆ ಹಾಡು ತಗೋತಾಳಲ್ಲ, ಏನೋ ಕಾಡಕ್ಕೆ ತಗೋಗ್ಬಿಟ್ಬಿಟ್ಟವ ನಾವು. ಇಲ್ಲ ತಿರುಪಿ ಅವನಿಗೆ ಕೊಟ್ಬಿಟ್ಟು ಮದ್ದಿದ್ವಿ ಮಾಡ್ತಿದ್ದವು. ಇದು ಯಾಕೆ ಹಿಂಗೆ ಆಡ್ತಿರೋದು ಹೆಣ್ಣು? ಇದು ಏನು ಮಾಡೋದು ಇವಳಿಗೆ? ಮದುವೆ ಆಗಂಡ ಸುಮ್ಮನೆ ತಡ್ಕೊಂಡಿರ್ತೀನಿ, ಇನ್ನೇನು ಮಾಡೋಕ್ಕಾಯ್ಕಿಲ್ಲ. ಇಷ್ಟ ಆಸೆಯಿಂದ ಬಂದವ್ರೆ, ಅವತ್ತು ಅಷ್ಟು ಆಸೆಯಿಂದ ಕರೆದ್ರು ಬಟ್ಟೆ ತಗೊಬರಕ್ಕೆ ಹೋಗೋದ ಬಾಬಾ ಅಂತ, ನೀವೇ ತಗೊಬನ್ನಿ ಅಂತ ಹೇಳಿದ್ಲು. ಸರಿ ಹೋಗ್ಲಿ, ಈಗಲಾರು ಆಚೆ ಬರೋದು ಬೇಡವಾ? ಆಚೆಗೆ ನಾನು ಹೆಂಗಿರೋನೇ ಕೇಳ್ಸಕ್ಕಿಲ್ಲ ರೂಮಲ್ಲಿ ಅಂತ. ಇಲ್ಲೇ ಏನು ಮನೇನು ಭಾರಿ ಈಗ 1 ಎಕರೆಗಾಗಲೇ ಇರ್ತದೆ, ಇಲ್ಲಿ ಮಾತಾಡ್ರಲ್ಲಿ ಕೇಳಕ್ಕಿಲ್ಲ ಅನ್ನೋಕ್ಕೆ. ಇಲ್ಲಿ ಹೋ ಅಂದರೆ ಮನೆಗೆ ಸುತ್ತ ಕೇಳ್ತದೆ. ಇವ್ರಿಗಂತೂ ಏನು ಮಾಡೋದೇ ಅರ್ಥನೇ ಹಾಕಿಲ್ಲ. ಅಯ್ಯೋ ಅದೇ ಬಿಗ್ರೆ ಕೆಲಸನೆಲ್ಲ ಮಾಡಿಕೊಡ್ತು ಇಷ್ಟೊತ್ತು ಗಂಟ. ಈಗ ತಾನೆಯ ಕೈಗೆ ಮುಖ ತೊಳ್ಕೊಂಡು ಕೂತ್ಕತ್ತು. ತಾಳಗು ಅಂದವ ಫೋನವ್ರು ನೋಡ್ತೀನಿ ತಾಳವ ಆಗದ ಕೆಲಸ ಮಾಡಿನಲ್ಲ ಅಂತೂ ಅದಕ್ಕೆ ಹೋಗಿ ನೋಡವ ಅಂದ್ಬಿಟ್ಟು ಹಂಗೆ ಕಳಿಸ್ದೆ. ಎಲ್ಲೋ ಕಿವಿಗೆ ಅದೆಂಥದ್ದು ಒಯ್ರಾಕತ್ತದಲ್ಲ ಹಂಗೆ ಹಾಕಬಿಟ್ಟಿರ್ಬೇಕು, ಕೇಳಿಸಿಲ್ಲ. ತಲೆ ಕರಿತೀನಿ ನಾನುವೇ. ಈಗ ಬಂದ್ರಲ್ಲ ಹಾಲ್ಗಿಲ್ ಕಾಯಿಸ್ಕೊಟ್ಟಾರ ಕುಡಿರಿ ಅಂದ್ಬಿಟ್ಟು ಹಂಗೆ ಕೂರಿಸಿದೆ ಕತೆ. ಕುಡಿರಿ ಕುತ್ಕೊಂಡು ಕರಿತೀನಿ ಅವಳ. ಓ ಹಂಗಿರೋ ಫೋನ್ ನೋಡ್ತಿದ್ದದ. ಸರಿ ಮತ್ತೆ ಕರೆದ್ಬಿಡಿ, ಮತ್ತೆ ಯಾವ್ದು ಬೇಕು ಕೇಳ್ಬಿಟ್ಟು ಎಲ್ಲಿ ಚೆನ್ನಾಗಿದ್ದು ಅಲ್ಲೇ ಹೇಳ್ಬಿಟ್ಟು ಡಿಸೈನ್ ಹೇಳ್ಬಿಟ್ಟು ಹೋಗೋಕ್ಕಾಯ್ತದೆ. ಓಕೆ ಬೇಕಾದ್ರೆ ಸೂರಿ ಬಂದು ಇಸ್ಕೊಬೈತಾನೆ. ಅಲ್ಲ
ಬರೋದು ಬೇಡ ಅಂತಲ್ಲ ನಮ್ಮ ಮನೆಗೆ ಅಂತಿರೋದು, ಬೇಜಾರು ಮಾಡ್ಕೊಬಿಡಿ ಹಂಗಲ್ಲ ಅಂತಿರೋದು. ಯಾವುದೋ ಒಂದೊತ್ತಿಗೆ ಹೇಳಿದ್ರೆ ಯಾವುದೋ ಒಂದು ಹೊಲ್ಸ್ಕೊ ಬರ್ಬೋದಾಗಿತ್ತು ತಾನೆ. ಇಷ್ಟೆಲ್ಲ ಅದಕ್ಕೆ ರಿಸ್ಕ್ ತಗೋತೀರಿ ನೀವು. ಇಷ್ಟೆಲ್ಲವ ಅವಳು ಹಂಗೆಲ್ಲ ಆಡೋಕ್ಕಿಲ್ಲ ಕತೆ. ನಾವು ಯಾವ್ದು ಹೊಲ್ಸ್ಕೊಡ್ತೀವಿ ಅದನ್ನ ಉಟ್ಕೊತಾಳೆ ಅವಳು. ಭಾರಿ ಒಳ್ಳೆ ಹೆಣ್ಣು ಹಂಗಿದ್ರೆ ಅಲ್ವಾ ಬುಡಿ, ಒಳ್ಳೆ ಹೆಣ್ಣು. ತಾಡಿ ಕರ್ಕೊಬರೋಣ, ಕರ್ಕೊಬತ್ತೀನಿ ತಾಡಿ, ಕುಡೀರಿ ಹಾಲ. ನಂದಿನಿ ನಂದಿನಿ ನಂದಿನಿ, ಏನವ ನೈ ಮಗ, ಸೂರ್ಯ ರೋಗ ಬಂದದ ಬಾ, ಅದಕ್ಕೆ ನಾನೇನು ಮಾಡನೆ? ಏಯ್ ತಲೆಗೆಲ್ಲ ಕೆಟ್ಟೋಗಿದ್ದದ, ಅದೇನೋ ರೌಕೆ ಹೊಲಕ್ಕೆ ಅಂದ್ಬಿಟ್ಟು ಯಾವ ಡಿಸೈನ್ ಬೇಕು ಅಂದ್ಬಿಟ್ಟು ಕೇಳಕ್ಕಂತ ಬಂದವ್ರೆ ಬಾ. ಒಂದು ಮರ್ಯಾದೆ ಬೇಡವಾ ಬಂದಿರೋಕ್ಕೆ ತಕ್ಕಾಗರುವೆ? ಏನು ಅನ್ಕೊಂಡಿದ್ದೀಯ ಅಪ್ಪ ಪಟಪಟ್ಟೆ? ಏನು ಮಾಡ್ತಾ ಕೂತಿದ್ದೀ ಗೊತ್ತಿಲ್ವಾ? ಕೇಳಿಸ್ಲಿಲ್ವಾ? ಕೇಳಿಸ್ತು ಬರಬೇಕು ಅನ್ನೋ ಜ್ಞಾನ ಇಲ್ವಾ? ಹಿರಿಯವ್ರಿಗೆ ಮರ್ಯಾದೆ ಕೊಡಬೇಕು ಅಂತ. ಯಾವ ಮರ್ಯಾದೆ ಯಾರಿಗೆ ಕೊಟ್ಕೋಗು ನೀನು? ಸುಮ್ಮನೆ ನಾನು ತಲೆ ತಿನ್ಬೇಡ. ಅವ್ರು ಬಂದಾರೆ ಇವ್ರು ಬಂದಾರೆ ಅಂತ ದಿನಕ್ಕೆ ಎಷ್ಟು ಸರಿ ಗಾಡಿ ನೀನು, ಎಷ್ಟು ಸರಿ ಗಾಡಿ ನನ್ನ ಮನೆ ಬಿಟ್ಬಿಟ್ಟು ನೀನು ತೊಲಗಿಸ್ಬೇಕು ಅನ್ನೋ ನಾನು ಅಷ್ಟೇ ತಾನೆ. ಸರಿ ಬಿಡು ಹೋಯ್ತೀನಂತೆ, ಅದು ಹೋಗೋದು ಆಮೇಲೆ ಇರ್ತದೆ ಬಾ. ಇನ್ನೂ ಟೈಮ್ ಮತ್ತೆ ಕತೆ ಹೋಗೋಕ್ಕೆ ಬಾ. ಕಾಯಿ ಕೂತವ್ರೆ ಏನೇನು ಕಳಕಿಲ್ಲ ಕೇಳ್ತಿದ್ರು. ಇನ್ನೂ ಬರ್ಲಿಲ್ವಲ್ಲ ಏನು ಮಾಡ್ತಿದ್ರು ಅಂತ. ನಾನು ಕೆಲಸಕ್ಕೆ ಏನೆಲ್ಲ ಮಾಡಿಬಿಟ್ಟು ಫೋನ್ ನೋಡ್ತಾ ಕೂತದೆ ಅಂತ ಅಂದಿವ್ರಿ. ನೀನು ನೋಡೋ ಸಂಜೆ ಗಂಟೆ ರೂಮಲ್ಲಿ ಕೂತ್ಕೊಂಡೋದು ಆಚೆ ಕಡೆ ಐತಿಲ್ಲ ಬಾ. ಸರಿ ಕತ್ ನಡಿ ಬರ್ತೀನಿ. ಆಮೇಲೆ ಇನ್ನೊಂದು ವಿಚಾರ ಹಚ್ಕಟ್ಟಾಗಿ ಮಾತಾಡ್ಸು ನೀವು ಮತ್ತೆ ಬಂದದೆ. ಮನಸ್ಸಾಸ್ತ್ರ ಆದಮೇಲೆ ಇದೇ ಒಪ್ಪಿನ ಮಾತಾದ್ಮೇಲೆ ಇದೇ ಮೊದಲು ಸಲ ಬಂದಿರೋದು. ಹಚ್ಕಟ್ಟಾಗಿ ಚೆನ್ನಾಗಿ ಮಾತಾಡ್ಸು, ನೆಗ್ಡೆ ಕಡ್ಕೊಂಡು. ಇಲ್ಲಾಂದ್ರೆ ಮಾತ್ರ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಸೋಡ್ಕೆ ತಕ್ಬಿಡ್ತೀನಿ ಸೋಡಾ, ದುಂಡುಗೆ ತಿಂದು ಬರ್ತೀನಿ ಹಂಗೆಯೇ ದುಂಡಿಗೆ. ಹಚ್ಕಟ್ಟಾಗಿ ಮರ್ಯಾದೆಯಿಂದ ಮಾತಾಡ್ಸ್ಕೊಂಡು ಕಾಲು ಹಾಕೊಂಡು ಇರು ಬಾ. ಅವ್ರಿಗೇನು ಮಾತಾಡೋಕ್ಕೂ ಕಷ್ಟ. ಇಷ್ಟು ದೂರ ಅಂಕಾರ ಬರಬಾರ್ದು ಹೆಂಗ್ಸ್ಗೆ. ಇಷ್ಟು ದೂರ ಅಂಕಾರ ಒಳ್ಳೇದಾ? ಇಷ್ಟು ದೂರ ಅಂಕಾರ ಒಳ್ಳೇದಾ? ಸುಮ್ಮನೆ ಮರ್ಯಾದೆಯಿಂದ ಹಚ್ಕಟ್ಟಾಗಿ ಮಾತಾಡ್ಸು ಬಾ. ಅಯ್ಯೋ ಬೀಗ್ರೆ, ಅವಳು ಅದೇನೋ ಪಿಕ್ಚರ್ ನೋಡ್ತಿದ್ದು ಹಂಗೆ ಮನೆ ಕಾಬಿಟ್ಟವಳೆ. ಅದಕ್ಕೆ ಎದಳಿಸ್ಬಿಟ್ಟು ಬಂದೇಗೆ ಬರ್ತಾಳೆ ಬನ್ನಿ. ಮನೆ ಕಡಿತಾ ಸುಮ್ಮನೆ ಬಂದ್ಬಿಟ್ಟು ಅತ್ತಾಗಿ ಇದು ಮಾಡ್ಬಿಟ್ನೇನೋ, ಎದಳಿಸ್ಬಿಟ್ನೇನೋ. ಕೆಲಸ ಪಲ್ಸ ಎಲ್ಲ ಮಾಡಿಬಿಟ್ಟು ಭಾರಿಯ ಇದಾಗ್ಬಿಟ್ಟಿತ್ತು ಅಂತಂದ್ರಲ್ಲ, ವೇಸ್ಟ್ ಮಾಡ್ತಿತ್ತೇನೋ. ಆಮೇಲೆ ಬರಬೇಕಾಯ್ತು ನಾನು. ಅಲ್ಲ ಅಷ್ಟು ದೂರದಿಂದ ಆಟನ ಬಾಟ್ಗೆ ಹಾಕೊಂಡು ಕರ್ಕ ಬಂದಿದ್ದೀರಿ. ಹಿಂಗೆ ಮಾಡೋಕ್ಕಾಗದ? ಚೆನ್ನಾಗದೆ ಬಿಡಿ. ಯಾವ್ರಿಗೋಸ್ಕರ ತಾನೇ ನೀವು ಬಂದಿರೋದು? ಕೂತ್ಕೊಳ್ಳಿ. ಹಿಂಗೆಲ್ಲ ಮನ್ಕೊಂಡ್ರೆ ನಮ್ಗೆ ಹೊಸಿ ಬೇಜಾರಾಯ್ಕಿಲ್ಲ. ಆಮೇಲೆ ಹಾಲು ಕುಡಿದ್ರೆ ಕುಡ್ದೆ ಕತೆ ಇನ್ನೂ ಬರ್ನೇ ಇಲ್ಲ. ಅಯ್ಯೋ ಗೊತ್ತಾಳೆ ತಾಳಿ, ಅದೇ ಹಂಗೆ ಮರಿಬಿಟ್ಟಿದ್ಲಲ್ಲ, ಅದಕ್ಕೆ ಹಂಗೆ ಬರೋದು ಬೇಡ ಹೊಸಿ ಮಕ್ಕ ತೊಳ್ಕೊಬ ಅಂತ ಹೇಳಿನಿ. ಅಯ್ಯೋ ಥೂ, ನಾನಾರು ಈಗ ಬರೀ ಯಾಕೆ ಬರೋಕೋದೆ ತಗಿ. ಅಮ್ಮ ಚೆನ್ನಾಗಿದ್ದೀರಮ್ಮ? ನಂದಿನಿ ಚೆನ್ನಾಗಿದೀಯವ? ನಾನು ಚೆನ್ನಾಗಿದ್ದೀನಿ ಕಣಮಗ. ಹೆಂಗಿದ್ದಿ? ಬಂದ್ಬಿಟ್ಟಿದ್ದ ಸುಮ್ಮನೆ ಆತಾಗಿ ಬಂದ್ಬಿಟ್ಟು ಎದುರಿಸ್ಬಿಟ್ಟು ನೋಡಿ ಅಂತ ತಪ್ಪು ಮಾಡಿಬಿಟ್ಟೆ ನಾನು. ಅಯ್ಯೋ ಥೂ ಬುಡಬಾತಾಗಿ ಬೇಜಾರು ಮಾಡ್ಕೊಬೇಡಕತ್ತೆ. ಅದೇ ಸೀರೆ ಇತ್ತಲ್ಲ ವಾರಕ್ಕೆ ಅಂತಿರ್ಬೇಕು ಅಂದ್ಬಿಟ್ಟು ಕೇಳ್ಕೊ ಹೋಗೋದ ಅಂತ ಬಂದೆ ಕಣ್ಮಗ. ಏನೋ ಎದುರಿಸ್ಬಿಟ್ನಲ್ಲ, ಏನೋ ನಿದ್ಗಿದ್ದೆ ಮಾಡ್ತಿದ್ಯೇನೋ. ಅಯ್ಯೋ ಹೋಗ್ಲಿ ಪುಡಿ. ಇಲ್ಲ ಕತೆ ಏನು ಹೇಳಿ, ಊಟ ಮಾಡಿ ಬನ್ನಿ. ಇಲ್ಲ ಕಣ್ಮಗ ಇಲ್ಲ, ಈಗ ತಾನೇ ಊಟ ಮಾಡ್ಕೊಂಡು ಸೂರಿಗೂ ಫೋನ್ ಮಾಡಿಬಿಟ್ಟು ಬಂದಿದ್ದೆ. ಸೂರ್ಗಿರಿ ಫೋನ್ ಮಾಡಿದ್ನ. ಅಯ್ಯೋ ಅವರೇನೋ ಆಗಾಗ ಮಾತಾಡಿ ವಿಚಾರಿಸ್ಕೊತಾ ಇರ್ತಾರೆ ಫೋನ್ ಮಾಡ್ಕೊಂಡು ಮಾಡ್ಬಿಟ್ಟು. ಹೇಳ್ತಾರೆ ಚೆನ್ನಾಗವ್ರೆ ನಂದಿನಿಯವರು ಊಟ ಮಾಡೋದ್ರಂತೆ ತಿಂಡಿ ಮಾಡೋದ್ರಂತೆ ಎಲ್ಲ ಹೇಳ್ತಾರೆ. ಪರವಾಗಿಲ್ಲ ನಂದಿನಿ ಮಾತಾಡ್ತು ಚೆನ್ನಾಗಿ. ಮತ್ತು ಅದಕ್ಕೆ ಅವತ್ತು ಸೀರೆ ತಗೊಬರಕ್ಕೆ ಬರೋದ ಕರೆದ್ರೆ ಬರ್ನೇ ಇಲ್ವಲ್ಲ. ಬೇರೆಯವ್ರಾಗಿರೋ ತುದಿಗಾಲಲ್ಲಿ ನಿಂತ್ಕೊಳ್ಳೋರು ಮದುವೆಗೆ ಸೀರೆ ತಗೊಳಕ್ಕೆ ಅಂದರೆ ಏನು ಬರ್ನೇ ಇಲ್ಲ. ಈಗ ನೋಡಿ ಇಷ್ಟು ಚಂದೋಳಿ ಮಾತಾಡ್ತಾ ಕೂತದಲ್ಲ. ಅಲ್ಲ ಕಣ್ಮಗ, ಅವತ್ತು ಸೀರೆ ತಗೊಳ್ಳೋದ ಬಾ ಅಂತಂದರೆ ಅದಕ್ಕೆ ಬರ್ಲಿಲ್ಲ ಮದುವೆಗೆ. ಅದೇ ಕಣಮ್ಮ, ನನಗಾಗಿರೋ ಸೀರೆಯ ನಾನು ಆಗಾಗ ಉಟ್ಕೊಳಕ್ಕಾಗಿರೋ ನಾನೇ ತಗೋಬೋದಾಗಿತ್ತು. ಮದುವೆಗೆ ಅಲ್ವಾ, ಅದು ಹೆಂಗೆ ತೆಗಿಯಕ್ಕೆ ಬಂದದ್ದು ನನಗೆ. ಅದಕ್ಕೆ ಸುಮ್ಮನೆ ಬಂದಿದ್ರು ವೇಸ್ಟ್ ಆಗೋದು ಅಂದ್ಬಿಟ್ಟು ನೀವೇ ಹೋಗಿ ಅಂದಿದ್ದು. ಅಯ್ಯೋ ಬುಡು ಮಗ, ಇಂಥ ಒಳ್ಳೆ ಬುದ್ಧಿಯಾ? ಬುಡವ ಬುಡು ಸಿಕ್ಕಿಲ್ಲ ಕತೆ. ನಾನು ಬೇಜಾರು ಮಾಡ್ಕೊಂಡೆ ಅದು ಬರ್ನೇ ಇಲ್ವಲ್ಲ ನಂದಿನಿ ಅಂತ. ಈಗ ಸಮಾಧಾನ ಆಯಿತು. ಬಾ ಕೂತ್ಕೊ, ನಿಂತಂಗೆ ನಿಂತಿದೆಯಲ್ಲ ನಂದಿನಿ. ಬಾ ನಿಮ್ಮ ಅತ್ತೆ ಕರೀತದೆ, ಕೂತ್ಕೊ ಬಾ. ಅಲ್ಲಿ ಹೋಗಿ ಮಂಗಳಾರತಿ ಮಾಡಿದ್ದು ಬಂದಿದ್ಕತ್ಕುವೆ ಚೆನ್ನಾಗಿ ಮಾತಾಡ್ತಾವಳೆ ಒಳ್ಳೆಯ. ನಾ ಎದ್ರುಕೊಬಿಟ್ಟಿದೆ. ಆಮೇಲೆ ಇವ್ರ ಮುಂದೆ ಮುಸ್ಕಿಷ್ಟು ತಿರುಗಿರ್ಬಿಟ್ಟಳು ಅಂತ ಸದ್ಯ ಕಣಪ್ಪ. ಏನು ಮಾಡೋದು, ಏನು ಮಾಡೋಕ್ಕಾಗಿಲ್ಲ. ನಮ್ಮ ಹೂವು ಬೇರೆ ಹೇಳಿ ಹೊಟ್ಟೆ ಮೊಟ್ಟೆ ಕೊಡ್ತಾಳೆ. ಇವ್ರ ಮಗ ಆಮೇಲೆ ತೋರಿಸ್ತೀನಿ ನನ್ನ ಮಕ್ಕ. ಬಾ ಅವ್ರಿಗೆ ಹೋಗ್ಬಿಡಿ ಇವರು ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಹೇಳಿ ಲೈಕ್ ಚಾನಲ್ 2 ಅದಕ್ಕೂ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.